ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮಧ್ಯಪ್ರಾಚ್ಯಗಳ ಮಧ್ಯೆ ಮತ್ತಷ್ಟು ಯುದ್ಧ ಅಥವಾ ಸಂಘರ್ಷ ಮುಂದುವರಿಯುತ್ತಾ ಹೆಚ್ಚಾಗುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಮತ್ತೆ ಮತ್ತೆ ಷರತ್ತುಗಳು ಕೂಡ ಜಾಸ್ತಿ ಆಗ್ತಾ ಇರೋದ್ರಿಂದ ಎರಡೂ ರಾಷ್ಟ್ರಗಳ ಮಧ್ಯೆ ಒಪ್ಪಂದ ಸರಿಯಾಗ್ತಾ ಇಲ್ಲ. ಇರಾನ್ ಮತ್ತು ಅಮೆರಿಕ ಮಧ್ಯೆ ಮತ್ತಷ್ಟು ಸಂಘರ್ಷ ಹೆಚ್ಚಾಗುವ ಸಾಧ್ಯತೆಗಳಿದೆ. ಕಾರಣ ಶಾಂತಿ ಒಪ್ಪಂದಕ್ಕೆ ಒಪ್ತಿದ್ರೆ ಏನು ಕೂಡ ಉಳಿಯಲ್ಲ, ಸಮಯ ವೇಗವಾಗಿ ಮುಗಿಯುತ್ತೆ. ಮೊಂತಾಬ್ ಪಡೆ ಬೇಗ ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಏನೂ ಕೂಡ ಉಳಿಯಲ್ಲ. ಯುರೇನಿಯಂ ಕೊಟ್ಬಿಡಿ. ಇರಾನ್ಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮತ್ತೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ಈ ಮಧ್ಯೆ ಯುದ್ಧ ಸ್ಥಗಿತಕ್ಕೆ ಇರಾನ್ಗೆ 5 ಹೊಸ ಷರತ್ತುಗಳನ್ನು ವಿಧಿಸಲಾಗಿದ್ದು 5 ಷರತ್ತುಗಳನ್ನು ಇರಾನ್ ಮುಂದಿಟ್ಟಿದೆಯಂತೆ. ಅಮೆರಿಕ ಅದನ್ನ ಒಪ್ಕೊಂಡ್ರೆ ಮಾತ್ರ ಸಂಧಾನ ಆಗೋದಕ್ಕೆ ಸಾಧ್ಯ, ಇಲ್ಲಾಂದ್ರೆ ಯಾವುದನ್ನ ಕೂಡ ಉಳಿಸಲ್ಲ, ಸರ್ವನಾಶ ಮಾಡ್ಬಿಡ್ತೀವಿ ಅಂತ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ನೇರವಾದ ಎಚ್ಚರಿಕೆಯನ್ನ ಇರಾನ್ಗೆ ರವಾನೆ ಮಾಡಿದ್ದಾರೆ. ಪ್ರಮುಖವಾಗಿ ಯುದ್ಧ ಸ್ಥಗಿತಕ್ಕೆ 5 ಷರತ್ತುಗಳು ಏನು ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಹಿಂದಿನ ನಿರ್ಬಂಧಗಳಿಂದ ಉಂಟಾಗಿರುವ ನಷ್ಟಕ್ಕೆ ಪರಿಹಾರ ಇಲ್ಲ. 400 kgಗಳಷ್ಟು ಸಮೃದ್ಧ ಯುರೇನಿಯಂ ಅಮೆರಿಕಕ್ಕೆ ಕೊಡಲೇಬೇಕು ಅನ್ನುವಂಥ ಷರತ್ತನ್ನ ಅಮೆರಿಕ ಇರಾನ್ ಮುಂದೆ ಇಟ್ಟಿದೆ. ಇರಾನ್ನ ಒಂದು ಪರಮಾಣು ಕೇಂದ್ರ ಮಾತ್ರ ಕಾರ್ಯನಿರ್ವಹಿಸ್ತಾ ಇರಬೇಕು, ಉಳಿದದ್ದು ಎಲ್ಲವೂ ಕೂಡ ಸ್ಥಗಿತ ಆಗಬೇಕು ಅಂತ. ವಶಕ್ಕೆ ಪಡೆದಿರುವ ಇರಾನ್ ವಿದೇಶಿ ಆಸ್ತಿಗಳಲ್ಲಿ 25% ಬಿಡುಗಡೆಗೆ ನಕಾರ ಆಗ್ತಾ ಇರೋದ್ರಿಂದ ಆ ಕುರಿತು ಕೂಡ ಅಮೆರಿಕ ಒಂದು ಷರತ್ತುಗಳನ್ನು ಇಟ್ಟಿದೆಯಂತೆ. ಲೆಬನಾನ್ನಲ್ಲಿ ಸಂಘರ್ಷಗಳನ್ನು ಕೊನೆಗೊಳಿಸೋದು ಕೂಡ ಪ್ರಮುಖ ಷರತ್ತಾಗಿ ಇರಾನ್ ಮುಂದೆ ಇದೆ. ಬಟ್ ಇದಕ್ಕೆ ಇರಾನ್ ಒಪ್ಕೊಳ್ಳುತ್ತಾ ಅನ್ನೋದನ್ನ ಕಾದು ನೋಡಬೇಕು.